ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವತ್ತು ನಮ್ಮ ಮದುವೆ ದಿನ ಆಗಿದೆ. ಸೊ ಅದಕ್ಕೋಸ್ಕರ ಬೇಗನೆ ಎದ್ದೇಳ್ಬಿಟ್ಟು ಟಾಮಿನ ವಾಕಿಂಗ್ ಕರ್ಕೊಂಡೋಗಿ ಬಂದೆ. ಇಲ್ಲಿ ಈಚೆ ಕಟ್ಟಾಕಿದ್ದೀನಿ, ಆ ಕಡೆ ಈ ಕಡೆ ಸ್ವಲ್ಪ ನೋಡಲಿ ಅಂಥೇಳಿ. ಮಾರ್ನಿಂಗ್ ಎದ್ದ ತಕ್ಷಣ ನಾನು ದೇವ್ರ ಫೋಟೋ ನೋಡಿಬಿಟ್ಟು ನಂತರ ಟಾಮಿನ ಕರ್ಕೊಂಡೋಗಿ ವಾಕಿಂಗ್ ಮಾಡಿಸ್ಬಿಟ್ಟು ಮತ್ತು ಈಚೆ ಕಟ್ಟಾಕ್ಬಿಟ್ಟು ಮತ್ತು ಕಿಚನ್ಗೆ ಬರ್ತೀನಿ. ನಂತರ ನೋಡಿ ಕಸ ಗುಡಿಸ್ಕೊಂಡು ಈ ರೀತಿ ಅಡುಗೆ ಮಾಡ್ಕೊತಾ ಇರ್ತೀನಿ. ಇವತ್ತೇನು ಟಿಫನ್ ಏನು ಮಾಡ್ತಾಯಿಲ್ಲ, ಯಾಕೆಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ಲ, ಅದಕ್ಕೆ ಸ್ನಾನಕ್ಕೆ ನೀರಿಟ್ಟಿದ್ದೆ. ಸ್ನಾನ ಮಾಡಿಕೊಂಡು ನಾನು ಸ್ನಾನ ಮುಗಿಸ್ಕೊಂಡು ನಂತರ ಅವ್ರಿಗೂ ಕೂಡ ನೀರಿಟ್ಟಿದ್ದೀನಿ. ನಾವು ಗ್ಯಾಸ್ ಮೇಲೇ ಕಾಯಿಸ್ಕೊತೀವಿ. ನಂತರ ಇವತ್ತು ಮದುವೆ ದಿನ ಆಗಿರೋದ್ರಿಂದ ಹೊಸ ಸೀರೆ ತಗೊಂಡಿದ್ದೆ. ಅಂದರೆ ನಮ್ಮಮ್ಮ ಸೀರೆ ಇಸ್ಕೊಟ್ಟಿದ್ರು ಯುಗಾದಿ ಹಬ್ಬಕ್ಕೆ, ಅದು ಉಟ್ಕೊಂಡೇ ಇರಲಿಲ್ಲ. ಅದಕ್ಕೋಸ್ಕರ ಇವಾಗ ಉಟ್ಕೊಳ್ಳೋಣ ಅಂಥೇಳಿ ಇದಕ್ಕೆ ಏನೇನು ಬೇಕು ಮ್ಯಾಚಿಂಗ್ ಎಲ್ಲ ಬ್ಯಾಂಗಲ್ಸು ಮತ್ತು ಸ್ಟಿಕ್ಕರು, ವಾಚ್ ಇದೆಲ್ಲ ಇಟ್ಕೊತಾ ಇದ್ದೀನಿ. ಸ್ಕಿನ್ ಕೇರ್ ಪ್ರಾಡಕ್ಟ್ಸು, ಜುಮ್ಕೆ ವಾಲೆ ಬರುತ್ತಲ್ವ, ಅದೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಫೈನಲಾಗಿ ರೆಡಿ ಆಗೋಣ ಅಂಥೇಳಿ ರೂಮ್ಗೆ ಬಂದೆ. ಸೊ ರೆಡಿ ಆಗೋಣ ಅಂಥೇಳಿ ಸೀರೆ ಹಾಕ್ಕೊಂಡಲ್ವಾ, ಅದು ಸರಿಯಾಗಿ ಬೀಳಲೇ ಇಲ್ಲ, ಕುಚ್ಚೆಲ್ಲ. ಅದಕ್ಕೋಸ್ಕರ ಇನ್ನು ಟೈಮ್ ಬೇರೆ ಆಗೋಗ್ತಾಯಿತ್ತು, ಲೇಟಾಗಿ ಬೇರೆ ಆಯಿತು. 8 ಗಂಟೆ ಆಗಿಬಿಟ್ಟಿತ್ತು. ನಾವು ಮನೆಯಲ್ಲೇ 8 ಗಂಟೆ ಆಗಿಬಿಟ್ಟಿತ್ತು. ಅಲ್ಲಿ ಹೋದರೆ ಫುಲ್ ರಶ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿಬಿಟ್ಟೆ. ಇನ್ನು ನಮ್ಮ ಮನೆಯವರು ಕೂಡ ರೆಡಿ ಆಗಿಬಿಟ್ರು. ಇಬ್ಬರು ಕೂಡ ಫೋಟೋಸು ವೀಡಿಯೋಸು ತಗೊತಾ ಇದ್ವಾ. ನಾನು ಸ್ವಲ್ಪ ಜಾಸ್ತಿ ಶಾರ್ಟ್ ಇದ್ದೀನಲ್ವ, ಅಂದರೆ ಕುಳ್ಳಿ ಇದ್ದೀನಿ. ನಮ್ಮ ಮನೆಯವರು ತುಂಬಾ ಹೈಟ್ ಇದ್ದಾರೆ, ಅದಕ್ಕೋಸ್ಕರ ನಗ್ತಾ ಇದ್ದೀವಿ. ಅವರು ಬಗ್ತಾ ಇದ್ರಲ್ವ, ಅದಕ್ಕೆ. ಇನ್ನೇನು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಟಾಮಿನ ಮನೆಯಲ್ಲೇ ಕಟ್ಟಾಕ್ಬಿಟ್ಟು ಅದಕ್ಕೆ ಊಟ ಎಲ್ಲ ಮಾಡಿಬಿಟ್ಟು ಮಧ್ಯಾಹ್ನಕ್ಕೂ ಬೆಳಗ್ಗೆಗೂ ಕೂಡ ಮಾಡಿಬಿಟ್ಟು ಸೊ ಮನೆಯಲ್ಲಿ ನೀರಿಕ್ಬಿಟ್ಟು ಅದಕ್ಕೆ ಬಂದಿದ್ದೀವಿ. ಇಲ್ಲಿ ಇನ್ನೇನು ಸ್ಟಾರ್ಟ್ ಆಗಿದ್ದೀವಿ. ಇನ್ನು ಹೋಗ್ತಾ ಹೈವೇಯಲ್ಲಿ ಸಮೃದ್ಧಿ ಗಾರ್ಡನ್ಸ್ ಅಂತ ಸಿಕ್ತು. ಸೊ ಅಲ್ಲಿ ಟಿಫನ್ ಮಾಡ್ಕೊಂಡು ಬಂದ್ವಿ. ಯಾಕೆಂದರೆ 9 ಗಂಟೆ ಆಗಿಬಿಟ್ಟಿತ್ತು ನಾವು ಎಲ್ಲರಿಗೂ ಹೋಗೋಷ್ಟ್ರೊಳಗಡೆ. ಇನ್ನು ದೇವಸ್ಥಾನ ಹತ್ರ ಹೋಗೋಷ್ಟಿಗೆ ತುಂಬಾ ಲೇಟ್ ಆಗಿಬಿಡುತ್ತೆ. ರಶ್ ಕೂಡ ಇರುತ್ತೆ. ಇವತ್ತು ಮಂಗಳವಾರ ಆಗಿರೋದ್ರಿಂದ ನೋಡ್ತಾ ಇರ್ಬೋದು. ಇನ್ನು ದೇವಸ್ಥಾನ ರೋಡಲ್ಲಿ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಇಲ್ಲಿ ಕಾರುಗಳು ಎಷ್ಟೊಂದಿದೆ ಅಂಥೇಳಿ. ಅವಾಗೆ ದರ್ಶನ ಮಾಡ್ಕೊಂಡು ಕೂಡ ಹೋಗ್ತಾ ಇದ್ರು. ಇಲ್ಲಿ ಬಂದು ಟಿಕೆಟ್ ತಗೊಂಡು ಹೋಗಬೇಕು ಪಾರ್ಕಿಂಗ್ಗೆ, ಅದಕ್ಕೋಸ್ಕರ ಇಲ್ಲಿ ನಿಲ್ಲಿಸಿದ್ವಿ. ಸೊ ಅಲ್ಲೊಬ್ರು ನಿಂತ್ಕೊಂಡಿರ್ತಾರೆ, ಟಿಕೆಟ್ ತಗೊಂಡು ಹೋಗ್ಬೋದು. ಇನ್ನು ನೋಡ್ತಾ ಇರ್ಬೋದು ದರ್ಶನ ಮಾಡಿಕೊಂಡು ಕೂಡ ಹೋಗ್ತಾ ಇದ್ದಾರೆ. ನಾವು ಹೋಗೋಷ್ಟಿಗೆ ಸುಮಾರು ಜನ ಇದ್ದರು. ಫ್ರೀ ದರ್ಶನದಲ್ಲಿ ತುಂಬ ಜನ ಇದ್ದರು. ಇನ್ನು ಇಲ್ಲಿಂದ ನೋಡ್ತಾ ಇರ್ಬೋದು ಎಷ್ಟೊಂದು ಕಾರುಗಳಿದೆ ಅಂಥೇಳಿ. ಪಾರ್ಕಿಂಗ್ ಮಾಡೋಕ್ಕೆ ಕೂಡ ಅಷ್ಟೊಂದು ಜಾಗ ಇದ್ದಿಲ್ಲ. ಎಲ್ಲಂದರೆ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ನೋಡಿ, ಈ ಕಡೆ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಘಾಟಿಗೆ ಬಂದಮೇಲೆ ಗ್ರೀನರಿ ಅಂತ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ. ಅಂತೂ ನೋಡ್ತಾ ಇರ್ಬೋದು ಎಷ್ಟೊಂದು ಕಾರುಗಳು ನಿಲ್ಲಿಸಿದ್ದಾರೆ ಅಂಥೇಳಿ. ತುಂಬ ರಶ್ ಇತ್ತು ಹೋಗೋಷ್ಟ್ರೊಳಗಡೆ, ಏಕೆಂದರೆ ತುಂಬಾ ಲೇಟ್ ಆಯ್ತಲ್ಲ ಮನೆಯಲ್ಲೇ, ಅದಕ್ಕೋಸ್ಕರ. ಇನ್ನು ಪಾರ್ಕಿಂಗ್ ಮಾಡಿಬಿಟ್ಟು ಪೂಜೆ ಸಾಮಾನು ತಗೊಂಡು ದೇವಸ್ಥಾನ ಒಳಗಡೆ ಹೋಗಿದ್ವಿ. ಫ್ರೀ ದರ್ಶನಕ್ಕೆ ಹೋಗಿರಲಿಲ್ಲ, ಅಮೌಂಟ್ ಕಟ್ಬಿಟ್ಟು ಹೋಗಿ ಬಂದ್ವಿ. ಇನ್ನು ರಿಟರ್ನ್ ಆದ್ವಿ. ಮತ್ತು ಸಾಯಂಕಾಲ ಬಿರಿಯಾನಿ ಮಾಡ್ಕೊಂಡ್ವಿ, ಏಕೆಂದರೆ ಇವತ್ತು ಸ್ಪೆಷಲ್ ಮಾಡ್ಕೋಬೇಕಲ್ವಾ, ಅದಕ್ಕೋಸ್ಕರ. ಮಟನ್ ಬಂದಿದ್ರು, ಮಟನ್ ಬಿರಿಯಾನಿ ಮಾಡ್ಕೊಂಡಿದ್ವಿ. ಮತ್ತು ಕಬಾಬು ಇನ್ನು ಸ್ಪೆಷಲ್ ಎಲ್ಲ ಮಾಡೋಣ ಅಂದ್ಕೊಂಡಿದ್ವಿ, ಸ್ವೀಟ್ ಎಲ್ಲ. ಸೊ ಮಾಡೋಕ್ಕಾಗಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರೊಳಗಡೆ ಲೇಟ್ ಆಗಿಬಿಟ್ಟಿತ್ತು, 3 ಗಂಟೆ ಆಗಿತ್ತು. ಮತ್ತು ರಶ್ ತಗೊಂಡು ಇನ್ನು ಈಚೆ ಹೋಗಿದ್ವಿ. ಇಬ್ಬರು ಕೂಡ ಹೋಗಿ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಅಡುಗೆ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಈ ಅಡುಗೆ ಆಗೋ ಅಷ್ಟರೊಳಗಡೆ 9:30 ಆಗಿಬಿಟ್ಟಿತ್ತು. ತಿಂದ್ಬಿಟ್ಟು ಇಬ್ಬರೂ ಕೂಡ ಇನ್ನು ವಾಕಿಂಗ್ ಮಾಡ್ತಾಯಿದ್ದೀನಿ. ನನಗೆ ಯಾಕೋ ಸ್ವಲ್ಪ ಹುಷಾರಿದ್ದಿಲ್ಲ, ಅಂದರೆ ತುಂಬಾ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಟಾಮಿನ ಕರ್ಕೊಂಡೋಗಿ ವಾಕಿಂಗ್ ಮಾಡಿದೆ. ಮನೆ ಮುಂದೆನೇ ಮಾಡಿಕೊಂಡೆ. ಅದು ಕೂಡ ನನ್ನ ಜೊತೆನೇ ವಾಕಿಂಗ್ ಮಾಡ್ತದೆ ನೋಡಿ. ನಾನು ಹೆಂಗೆ ಹೋದರೆ ಹಂಗೆ ಬರ್ತಾ ಇರುತ್ತೆ ಅದು ಕೂಡ. ಸೊ ಒಂದು ಹಾಫ್ ಆನ್ ಅವರ್ ವಾಕಿಂಗ್ ಮಾಡಿಬಿಟ್ಟು ಡೈಲಿ ಊಟ ಆದಮೇಲೆ ನೈಟು ಸೊ ನಾನು ಇಲ್ಲೇ ವಾಕಿಂಗ್ ಮಾಡ್ತೀನಿ. ಏಕೆಂದರೆ ಬಾಲ್ಕನಿ ಉದ್ದಕ್ಕಿದೆ. ಸೊ ಪಕ್ಕದ ಮನೆಯವರು ಏನು ಅಂದ್ಕೊಳ್ಳಲ್ಲ, ನಮಗೆ ಫ್ರೆಂಡ್ಲಿ ಆಗಿದ್ರಲ್ವ, ಅದಕ್ಕೋಸ್ಕರ. ಇನ್ನು ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ ಆಗಿದೆ. ಇದು 4 ಗಂಟೆಗೆ ಎದ್ಬಿಟ್ಟು ಊರಿಗೆ ಹೋಗಬೇಕು ಅಂತೇಳಿ ಹೋಗ್ತಾ ಇದ್ದೀವಿ ಭಾನುವಾರ.
ಇದು ಶನಿವಾರ 4 ಗಂಟೆಗೆ ಎದ್ದೇಳ್ಬಿಟ್ಟು ಹೋಗ್ತಾಯಿದ್ದೀವಿ ಊರಿಗೆ. ಏಕೆಂದರೆ ಊರಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಇವತ್ತು ರಜೆ ಹಾಕ್ಕೊಂಡು ಹೋಗ್ತಾಯಿದ್ದೀವಿ. ನಾವು ಹೋಗೋ ದಾರಿಯಲ್ಲಿ ಇಲ್ಲಿ ಹೈವೇದಲ್ಲಿ ನಿಲ್ಲಿಸ್ಬಿಟ್ಟು ನೇರಳೆ ಹಣ್ಣು ಇರುತ್ತಲ್ವ, ಅದು ತಗೊಂಡು ಬರೋಕ್ಕೆ ಹೋಗಿದ್ರು. ತಗೊಂಡು ಬಂದರು. ನಾವು ಕಾರಲ್ಲಿ ಏನಾದರೂ ಹೋಗುವಾಗ ನೋಡಿ ಈ ರೀತಿ ಟಾಮಿ ವಿಂಡೋ ಕಡೆಯೇ ಬಿಟ್ಬಿಡ್ಬೇಕು. ಅದಕ್ಕೆ ವಿಂಡೋ ತೆಗೆದು ಬಿಟ್ಬಿಟ್ರೆ ಈ ರೀತಿ ಎಂಜಾಯ್ ಮಾಡ್ಕೊಂಡಿರುತ್ತೆ. ಅದಕ್ಕೆ ಊರಿಗೆ ಹೋಗ್ಬೇಕು ಅಂದರೆ ಸಾಕು, ತುಂಬಾ ಖುಷಿ ಪಡುತ್ತೆ ಅದು. ಯಾಕೆಂದರೆ ಊರಲ್ಲಿ ಬಿಟ್ಬಿಡ್ತೀವಲ್ಲ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಮತ್ತು ಓಡಾಡಕ್ಕೆ ಬಿಟ್ಬಿಡ್ತೀವಲ್ಲ, ಅದಕ್ಕೋಸ್ಕರ ಅದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಈಗ ನೋಡಿ 7:30 ಆಗಿತ್ತು. ಇನ್ನು ಮನೆ ಹತ್ರ ಕೂಡ ರೀಚ್ ಆದ್ವಿ. ಅದನ್ನು ಕೂಡ ಕಟ್ಟಾಕ್ಬಿಟ್ಟು ಲಗೇಜ್ ಎತ್ಕೊಂಡು ಹೋಗಿದ್ವಲ್ಲ, ಅದು ಇಳಿಸ್ಬಿಟ್ಟು ನಂತರ ಒಂದು ಟಿಫನ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಮತ್ತೆ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಇದೆಲ್ಲ ನಾನು ಬೆಂಗಳೂರಲ್ಲಿ ಪಾಟೆಲ್ಲ ಇಟ್ಕೊಂಡಿದ್ನಲ್ವ, ಅದೆಲ್ಲ ತೊಗೊಂಡು ಬಂದು ಇಲ್ಲಿಟ್ಟಿದ್ದೆ. ತುಂಬ ಚೆನ್ನಾಗಿ ಬರ್ತಾಯಿದೆ ಹೂವೆಲ್ಲ. ಅಲ್ಲಿದ್ದಾಗ ಬಿಸಿಲು ಅಷ್ಟೊಂದು ಚೆನ್ನಾಗಿ ಬೀಳ್ತಾ ಇದ್ದಿಲ್ಲ ಪಾಟಿಗೆ, ಅದಕ್ಕೋಸ್ಕರ ಹೂವು ಬರ್ತಾಯಿದ್ದಿಲ್ಲ, 1-2 ಬಿಡ್ತಾಯಿತ್ತು. ಇಲ್ಲಿ ಬಂದಮೇಲೆ ನೋಡ್ತಾ ಇರ್ಬೋದು ಎಷ್ಟೊಂದು ಹೂವು ಬಿಟ್ಟಿದೆ ಅಂಥೇಳಿ. ಶೀಟ್ ಕೂಡ ಹಾಕ್ಕೊಬಂದರು. ಇದು ಹಾಕ್ಕೊಬರೋ ಅಷ್ಟರಲ್ಲಿ ಶನಿವಾರ ನೈಟ್ 9 ಗಂಟೆ ಆಗಿತ್ತು. ನೈಟಲ್ಲೇ ಇಳಿಸ್ಬಿಟ್ಟು, ಇದು ಬಂದು ಡ್ರ್ಯಾಗನ್ನು, ಇದು ಬೇರೆಯವ್ರ ಮನೆ ಹತ್ರ ಇತ್ತು. ಕನಕಾಂಬರ ಗಿಡ ಕಿತ್ಕೊಬರಕ್ಕೆ ಹೋಗಿದ್ವಿ ನಾನು ಮತ್ತು ನಮ್ಮತ್ತೆ. ಅವ್ರ ಮನೆ ಹತ್ರ ತಗೊಂಡು ಬಂದು ಇಲ್ಲಿ ಒಂದು ಇದರಲ್ಲಿ ಹಾಕಿದ್ದೀನಿ ಪಾಟಲ್ಲಿ. ಇನ್ನು ಇಲ್ಲಿ ಶೆಡ್ ಕಟ್ತಾ ಇದ್ದೀವಲ್ಲ, ಅಲ್ಲಿ ಒಂದು ವೀಡಿಯೋ ತಗೊಳ್ಳೋಣ ಅಂಥೇಳಿ ಹೋಗ್ತಾ ಇದ್ದೀನಿ. ಶೆಡ್ಡೆಲ್ಲ ಇನ್ನೇನು ಮುಕ್ಕಾಲು ಭಾಗ ರೆಡಿ ಆಗಿದೆ. ಇದಕ್ಕೆ ಶೀಟ್ ಹಾಕಬೇಕು ಅಂಥೇಳಿ ತಗೊಂಡು ಬಂದಿದ್ದು. ಅದಕ್ಕೆ ನಾವು ಊರು ಕೂಡ ಬಂದಿದ್ದು. ಇದು ಬಂದು ಫಿಟ್ಟು ಬಾತ್ರೂಮ್ ಕಟ್ಸಿದ್ದೀವಿ. ಒಂದು ಬಾತ್ರೂಮ್ ಆಲ್ರೆಡಿ ಇದೆ, ಇನ್ನೊಂದು ಬಾತ್ರೂಮ್ ಇರಲಿ ಅಂಥೇಳಿ ಶೆಡ್ ಹತ್ರ ಇರಲಿ ಅಂಥೇಳಿ ಕಟ್ಸಿದ್ದೀವಿ. ಇದು ಫುಲ್ಲು ಒಂದು ರೂಮ್ ಆಗಿದೆ, ಒಂದು ಸಿಂಗಲ್ ರೂಮ್ ಅಂತಲೇ ಹೇಳ್ಬೋದು. ಇದು ಬಂದು ಬಾತ್ರೂಮು. ಇಲ್ಲಿದ್ದಾಗ ಯಾರಾದರೂ ಹೋಗ್ತಾರಲ್ವ, ಅದಕ್ಕೋಸ್ಕರ ಶೆಡ್ ಹತ್ರ ಇದ್ದಾಗ. ಇನ್ನು ಇಲ್ಲಿ ಬಂದು ಸಿಂಪಲಾಗಿ ಒಂದು ಸೆಲ್ಫ್ ಹಾಕ್ಕೊಂಡಿದ್ದೀವಿ, ಶಿಂಕ್ ಇಟ್ಕೊಂಡಿದ್ದೀವಿ. ಏಕೆಂದರೆ ಯಾವಾಗಾದರೂ ನಾನ್ ವೆಜ್ ಎಲ್ಲ ಮಾಡ್ಕೋಬೋದಲ್ವ ಅಂಥೇಳಿ ಈ ರೀತಿ ಶೆಲ್ಫ್ ಹಾಕ್ಕೊಂಡು ಸ್ಟವ್ ಇಟ್ಕೊಳ್ಳೋಕ್ಕೆ, ಮತ್ತು ನಲ್ಲಿ ಕೂಡ ಹಾಕ್ತಾಯಿದ್ದೀವಿ ಟ್ಯಾಪು. ಮೇಲೆ ಒಂದು ಸೆಲ್ಫ್ ಹಾಕ್ಕೊಂಡಿದ್ದೀವಿ, ಏಕೆಂದರೆ ಏನಾದರೂ ಐಟಮ್ಸ್ ಇಟ್ಕೋಬೋದು ಅಂಥೇಳಿ. ಇಲ್ಲಿ ಬಂದು ಸ್ಟೋರ್ ರೂಮ್ ಥರ ಮಾಡ್ಕೋಬೇಕು. ಮನೆಯಲ್ಲಿರುವಂತಹ ಎಲ್ಲ ಒಂದು ಮೂಟೆ ಎಲ್ಲ ಇರುತ್ತಲ್ವ, ಭತ್ತದ್ದು, ರಾಗಿದು, ಮೆಣಸಿನ್ಕಾಯಿ ಈ ಥರ ಹಾಕ್ಕೋಬೋದು ಅಂತೇಳಿ ಸ್ಟೋರ್ ರೂಮ್ ಥರ ಮಾಡ್ಕೊತಾ ಇದ್ದೀವಿ. ಮತ್ತು ಒಂದು ಸ್ವಲ್ಪ ಜಾಗ ಉಳಿದಿರುತ್ತಲ್ವ, ಯಾವಾಗಾದರೂ ನಾನ್ ವೆಜ್ ಮಾಡ್ಕೋಬೋದು, ಇಲ್ಲಿ ಚೆನ್ನಾಗಿರುತ್ತೆ ಅಂಥೇಳಿ. ಇದು ಬಂದು ಕುರಿ ಶೆಡ್ಡು. ಇದೆಲ್ಲ ಕಲ್ಲೆಲ್ಲ ನಟ್ಟಿದ್ದಾರೆ, ಚಪ್ಪಡಿ ಕಲ್ಲು. ಇದಕ್ಕೆ ಪ್ಲಾಸ್ಟಿಂಗ್ ಎಲ್ಲ ಮಾಡಬೇಕಾಗಿದೆ. ಇಲ್ಲಿ ಸ್ವಲ್ಪ ತೂತಾಗಿದೆ ಅಲ್ವಾ, ಅಲ್ಲಿ. ಇನ್ನು ಇದೆಲ್ಲನೂ ಕೂಡ ಖಾಲಿ ಇದೆ. ಇದು ಕೂಡ ಕಾಂಪೌಂಡ್ ಆಗಬೇಕು, ಎಲ್ಲ ರೆಡಿ ಮಾಡಿ. ಇವಾಗಲೇ ಶೆಡ್ಗೆ ತುಂಬಾ ಅಮೌಂಟ್ ಆಗಿಬಿಟ್ಟಿದೆಯಲ್ವ, ಇನ್ನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡ್ಕೊಳ್ಳೋಣ ಅಂಥೇಳಿ ಹಾಗೆ ಬಿಟ್ಟಿದ್ದೀವಿ. ಮಣ್ಣು ಕೂಡ ಒರೆಸಿದ್ವಿ, ಅದು ಚೆನ್ನಾಗಿ ಕುತ್ಕೋಬೇಕು ಅಂಥೇಳಿ ಒಂದು 15 ದಿವಸ ಬಿಟ್ಟಿದ್ವಿ. ಇನ್ನು ಚೆನ್ನಾಗಿ ಕೂತಿದೆ, ಅದು ಮಣ್ಣೆಲ್ಲ ಚೆನ್ನಾಗಿ ಕೂರ್ಕೊಂಡಿದೆ. ಅದಕ್ಕೋಸ್ಕರ ಇನ್ನು ಪ್ಲಾಸ್ಟಿಂಗ್ ಮಾಡಿ ಶೀಟ್ ಹಾಕಬೇಕು. ಫಸ್ಟು ಶೀಟ್ ಹಾಕಿಬಿಟ್ಟು ನಂತರ ಪ್ಲಾಸ್ಟಿಂಗ್ ಮಾಡ್ತಾರಂತೆ. ಈ ಕಡೆ ಬಂದು ಮಲ್ಲಿಗೆ ಗಿಡ ಇತ್ತು, ಎಷ್ಟೊಂದು ಹೂವು ಬಿಡ್ತಾಯಿತ್ತು, ಇವಾಗೆಲ್ಲ ತೆಗೆದುಬಿಟ್ಟಿದ್ದಾರೆ. ಒಂದೇ ಒಂದು ಚಿಕ್ಕ ಮಲ್ಲಿಗೆ ಗಿಡ ನಟ್ಟಿದ್ದಾರೆ ನಮ್ಮತ್ತೆ. ಇನ್ನು ಈ ಕಡೆ ಬಂದು ಮನೆ ಕಟ್ತಾ ಇದ್ದೀರಲ್ವ, ಇದಷ್ಟು ನಮ್ಮ ಚಿಕ್ಕ ಮಾವ ಅವ್ರದ್ದು. ಇದು 5 ಜನದ್ದು ಒಂದು ಲೈನಾಗಿ ಮನೆ ಇದೆ ನೋಡಿ, 5 ಜನ ಮನೆ, 5 ಜನ ಮಾವಂದರು ನನಗೆ. ಇದೆಲ್ಲ ನಮ್ಮದೇ, ಅಂದರೆ 5 ಜನಕ್ಕೆ ಭಾಗ ಬರುತ್ತೆ ಇದೆಲ್ಲನೂ ಕೂಡ. ಇಲ್ಲಿ ಊರಲ್ಲಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆ ಪಕ್ಕನೇ ತೋಟ ಎಲ್ಲ ಇರೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ತುಂಬ ಗ್ರೀನರಿಯಾಗಿರುತ್ತೆ. ಇನ್ನು ನಾನ್ ವೆಜ್ ಎಲ್ಲ ಮಾಡಿದ್ವಿ ಇವತ್ತು, ಭಾನುವಾರ ಆಗಿರೋದ್ರಿಂದ ಕುರಿ ಕಾಲು, ತಲೆ ಮತ್ತು ಚಿಕನ್ ಎಲ್ಲ ತಂದಿದ್ವಲ್ಲ, ಎಲ್ಲ ಮಾಡಿ ತಿಂದುಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ನಂತರ ಇಲ್ಲಿ ಶೆಡ್ ಮುಂದೆ ಕ್ಲೀನ್ ಮಾಡಬೇಕು ಅಂತೇಳಿ ಬಂದಿದ್ದೀವಿ ಎಲ್ಲರೂ ಕೂಡ.
ನಮ್ಮ ನಾದಿನಿ ಮತ್ತು ಅವ್ರ ಮಕ್ಕಳು ಎಲ್ಲರೂ ಕೂಡ ಬಂದಿದ್ದರು. ಸೊ ಅವರೆಲ್ಲನೂ ಕೂಡ ಸೇರಿಬಿಟ್ಟು ಇಲ್ಲಿ ಕ್ಲೀನ್ ಮಾಡಿದ್ದೀವಿ. ಇಲ್ಲಿ ನೋಡಿ ರಾಶಿ ಹಾಕಿದ್ವಿ, ಎಷ್ಟೊಂದು ಕಸ ಇದೆ ಅಂಥೇಳಿ. ತುಂಬಾ ಕಸ ಇತ್ತು, ಅಂದರೆ ಗಿಡಗಳೆಲ್ಲ ಬೆಳೆದ್ಬಿಟ್ಟಿತ್ತಲ್ವ, ಅದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿಬಿಟ್ಟು ಇಟ್ಟಿದ್ದೀವಿ. ಏಕೆಂದರೆ ಹಾವೆಲ್ಲ ಬರುತ್ತೆ, ಅದಕ್ಕೋಸ್ಕರ ಕ್ಲೀನ್ ಮಾಡಬೇಕಲ್ವ, ಅದಕ್ಕೋಸ್ಕರ. ಇನ್ನು ಇಲ್ಲಿ ಸೌದೆ ಇದೆಯಲ್ವ, ಅದು ಬಂದು ನಾವು ಸೌದೆ ಒಲೆಯಲ್ಲಿ ಮಾಡ್ತೀವಿ, ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೀವಿ. ಅದನ್ನು ಮಾತ್ರ ಎಲ್ಲರಿಗೂ ಸಾಕಾಗಿಬಿಟ್ಟಿತ್ತು, ಏಕೆಂದರೆ ತುಂಬಾ ಕಸ ಇತ್ತು. ಇಲ್ಲಿ ಎಲ್ಲರೂ ಕ್ಲೀನ್ ಮಾಡೋಷ್ಟರೊಳಗಡೆ ಸುಸ್ತಾಗಿಬಿಟ್ಟು, ಅದು ಬೇರೆ ಬಿಸಿಲಿತ್ತಲ್ವ, ಒಂದು 3-4 ಗಂಟೆಗೆ ಆ ರೀತಿ ಕ್ಲೀನ್ ಮಾಡಿದ್ದು ಸುಸ್ತಾಗಿತ್ತಲ್ವ, ಎಲ್ಲರೂ ಕೂತ್ಕೊಂಡಿದ್ದೀವಿ. ನಮ್ಮ ಮನೆಯವ್ರು ಮಾತ್ರ ಬರಲಿಲ್ಲ ಕ್ಲೀನ್ ಮಾಡೋಕ್ಕೆ. ನಾವೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಕೂತಿದ್ದೀವಿ, ಸ್ವಲ್ಪ ರೆಸ್ಟ್ ತಗೋಬೇಕು ಅಂತೇಳಿ. ಇನ್ನು ಮಾವಿನ ತೋಪಿಗೆ ಹೋಗಬೇಕು, ಕಿತ್ಕೊಬರ್ಬೇಕು ಅಂತ ಕೇಳ್ತಾ ಇದ್ದೆ. ಅವ್ರು ಯಾರೂ ಬರಲಿಲ್ಲ. ನಮ್ಮ ಮಾವ ಸಿಟಿಗೆ ಹೋಗಿ ಬರ್ತೀನಿ, ರಾಗಿ ಹಾಕ್ಸ್ಕೊಬರ್ಬೇಕು ಹಿಟ್ಟು ಅಂತೇಳಿ ಹೋದರು ಅವರು. ಮತ್ತು ನಮ್ಮ ನಾದಿನಿ ಮಗ, ಇವನು ಬಂದು ನಮ್ಮ ಚಿಕ್ಕ ನಾದಿನಿ ಮಗ. ಸೊ ಅವನು ಕಲ್ಲುಗಳಿತ್ತಲ್ವ, ಅಲ್ಲಿ ಎತ್ಕೊಂಡು ಹೋಗ್ಬಿಡ್ತಾರೆ ಅಂಥೇಳಿ ಇಲ್ಲಿ ನಮ್ಮ ಮನೆ ಮುಂದೆ ಹಾಕ್ಕೊತ ಇದ್ವಿ, ಅಂದರೆ ಶೆಡ್ ಮುಂದೆ. ನಾನು ತೋಟದ ಹತ್ರ ಹೋದೆ, ಏಕೆಂದರೆ ಸೊಪ್ಪೆಲ್ಲ ಕಿತ್ಕೊಬರ್ಬೇಕು ಅಂತೇಳಿ, ಏನಾದರೂ ತರಕಾರಿ ಸಿಕ್ಕುತ್ತಾ ಅಂಥೇಳಿ ಹೋಗಿದ್ದೆ. ನಾನೊಬ್ಬಳೇ ಹೋಗಿದ್ದೆ. ಟಾಮಿನ ಮನೆ ಹತ್ರನೇ ಕಟ್ಟಾಗಿಬಿಟ್ಟಿದ್ದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಗೋಡಂಬಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂಥೇಳಿ. ಒಂದು ಗೋಡಂಬಿ ಹಣ್ಣಾಗಿರೋದು ಸಿಕ್ಕಿತ್ತು ನನಗೆ, ಅದು ನೋಡಿದ್ರೆ ಹುಳ ಬಿದ್ದುಬಿಟ್ಟಿದೆ. ಸುಮಾರು ವರ್ಷಗಳಿಗೆ ನನಗೊಂದು ಸಿಕ್ತು ಅಂತ ಖುಷಿಪಟ್ಟೆ, ನೋಡಿದ್ರೆ ಹುಳ ಬಿದ್ದುಬಿಟ್ಟಿತ್ತು. ಇನ್ನು ಸುಮಾರು ಕಾಯಿತ್ತು, ಅದು ಹಣ್ಣಾಗಿರಲಿಲ್ಲ, ಹಸಿ ಇದ್ದಿತ್ತಲ್ವ, ಅದಕ್ಕೋಸ್ಕರ ಏನೂ ಕಿತ್ತಲಿಲ್ಲ. ತೋಟದ ಹತ್ರ ಸಾಯಂಕಾಲ ಒಂದು 5-6 ಗಂಟೆ ಒಳಗಡೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂಥೇಳಿ. ಬಿಸಿಲು ಇಲ್ದಿರ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ವಾತಾವರಣ. ಎಷ್ಟು ಗ್ರೀನರಿ ಆಗಿದೆ ನೋಡಿ, ಎಷ್ಟು ಪೀಸ್ಫುಲ್ ಆಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನನಗೆ ಸಾಯಂಕಾಲ ಹೋದ್ರೇ ತುಂಬ ಚೆನ್ನಾಗಿರುತ್ತೆ ತೋಟದ ಹತ್ರ. ಇದು ಕಾಂಪೌಂಡಾಗಿ ಸುತ್ತೂರ ಸಿಲ್ವರ್ ಮರ ಅಂಥೇಳಿ ಬರುತ್ತೆ, ಅದನ್ನು ನಟ್ಬಿಟ್ಟಿದ್ದೀವಿ. 2 ಗೋಡಂಬಿ ಗಿಡ ಇದೆ, ಒಂದರಲ್ಲಿ ಮಾತ್ರ ಬಿಟ್ಟಿದೆ, ಇದರಲ್ಲಿ ಈ ಸರಿ ಬಿಟ್ಟಿಲ್ಲ. ಲಾಸ್ಟ್ ಟೈಮ್ ಇದರಲ್ಲಿ ತುಂಬ ಬಿಟ್ಟಿತ್ತು, ಈ ಸರಿ ಇದರಲ್ಲಿ ಬಿಟ್ಟಿರಲಿಲ್ಲ. ನಮಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಬೆಳೆಸಿರೋದಲ್ವ, ಇದಕ್ಕೇನಾದರೂ ಔಷಧಿ ಹಾಕಬೇಕಾ ಅಥವಾ ಏನು ಅಂತ ಗೊತ್ತಿರಲಿಲ್ಲ, ಯಾರನ್ನಾದ್ರೂ ಕೇಳಬೇಕು. ಸೊ ಇದ್ರಲ್ಲಿ ನೋಡಿದ್ರೆ ಒಂದು ಸಿಕ್ಕಲಿಲ್ಲ. ಇನ್ನು ಇದೆಲ್ಲ ಗೌರ್ಮೆಂಟ್ ಹುಲ್ಲು ಹಾಕಿದ್ದೀವಿ, ಏಕೆಂದರೆ ಕುರಿಗೆ ಬೇಕಲ್ವ, ಅದಕ್ಕೋಸ್ಕರ. ನಮ್ಮ ಅತ್ತೆ ಮಾವ ಮತ್ತು ಇಬ್ಬರು ಸೇರಿ ನಟ್ಟಿದ್ದಾರೆ. ಗೌರ್ಮೆಂಟ್ ಹುಲ್ಲು ಮತ್ತು ರೇಷ್ಮೆದು ಬರುತ್ತಲ್ವ, ಅದು ಕಡ್ಡಿ ನಟ್ಟಿದ್ದೀವಿ. ನಾವು ಕೂಡ ನಟ್ಟಿದ್ವಿ, ಅದು ವೀಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ, ಏಕೆಂದರೆ ಬಿಸಿಲಲ್ಲಿ ತುಂಬ ಬಿಸಿಲಾಗಿ ಸುಸ್ತಾಗಿಬಿಟ್ಟಿತ್ತು. ನಾವು ವೀಡಿಯೋ ತೆಗಿಯೋಷ್ಟು ಪೇಷನ್ಸ್ ಇರಲಿಲ್ಲ, ಅದಕ್ಕೋಸ್ಕರ. ಇಲ್ಲಿ ಬಂದರೆ ಸಪೋಟ ಬಿಟ್ಟಿದೆಯಾ ಅಂಥೇಳಿ ನೋಡಿದೆ, ಒಂದು ಕೂಡ ಬಿಟ್ಟಿಲ್ಲ. ಇನ್ನು ಟೈಮ್ ಬೇಕಂತೆ, ಅಂದರೆ 1 ತಿಂಗಳು ಹೋದ್ಮೇಲೆ ಬಿಡ್ತದೆ ಅಂತ ಹೇಳಿದ್ರು ನಮ್ಮ ಮಾವ. ಅದಾದ ನಂತರ ಇಲ್ಲಿ ಬಂದು ಸೀತಾಫಲ ಗಿಡ ನಟ್ಟಿದ್ದೀವಿ. ಇನ್ನೊಂದು ಗಿಡ ಬಂದು, ಇದು ಬಂದು ಬಟರ್ ಫ್ರೂಟು. ಇದು ನೋಡಿ ಯಾಕೋ ಬೆಳಿಲೇ ಇಲ್ಲ, ನಾನೇ ನಟ್ಟಿದ್ದು. ಇದು ಬಂದು ನೇರಳೆ ಗಿಡ. ಸಪೋಟ ಗಿಡ ತುಂಬ ಚೆನ್ನಾಗಿ ಬರ್ತಾಯಿತ್ತು, ಹಣ್ಣು ಮಾತ್ರ ತುಂಬಾ ಬೀಳ್ತದೆ. ನಮಗಂತೂ ಒಂದಿನವೂ ತಿನ್ನೋಕ್ಕೆ ಬೀಳಲಿಲ್ಲ, ಏಕೆಂದರೆ ಕೋತಿಗಳು ಮತ್ತು ಇಲ್ಲಿ ಕಾಂಪೌಂಡ್ ಇಲ್ಲಲ್ಲ, ಹೋಗಿ ಬರೋರೆ ಕಿತ್ಕೊಂಡು ಬಿಡ್ತಾರೆ, ಅದಕ್ಕೋಸ್ಕರ ಒಂದು ಸಿಕ್ಕಿಲ್ಲ. ಇನ್ನು ನೋಡ್ತಾ ಇರ್ಬೋದು ರೇಷ್ಮೆ ಫಸ್ಟೇ ನಟ್ಟಿದ್ರಲ್ವ, 1-2 ತಿಂಗಳು ಮುಂಚೆ ನಟ್ಟಿದ್ರು, ಅದು ಚಿಗುರು ಬರ್ತಾಯಿದೆ. ಇದು ಬಂದು ಮಾವಿನ ಗಿಡ ನಟ್ಬಿಟ್ಟಿದ್ದೀವಿ, ಇದಕ್ಕೆ ತುಂಬಾ ಹುಲ್ಲು ಬಂದುಬಿಟ್ಟಿದೆ. ಇದಕ್ಕೆ ನೋಡ್ತಾ ಇರ್ಬೋದು ಸೊಪ್ಪೆಲ್ಲ ಬಂದಿತ್ತು, ಸೊ ಅದಕ್ಕೆ ಕಿತ್ಕೊತಾ ಇದ್ದೀನಿ. ತೋಟ ಎಲ್ಲ ಹುಡುಕಿ ಒಂದು 2 ಹೊತ್ತಿಗೆ ಆಗುವಷ್ಟು ಸೊಪ್ಪು ಕಿತ್ಕೊಂಡೆ. ಇನ್ನು ಬಿಸಿಲು ಬೇರೆ ಜಾಸ್ತಿ ಆಗಿಬಿಟ್ಟಿತ್ತಲ್ವ, ಒಂದು 5 ಗಂಟೆ ಆದರೂ ತುಂಬ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಇಲ್ಲಿ ಬಂದು ಗೌರ್ಮೆಂಟ್ ಹುಲ್ಲು ನಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ. ಇದೆಲ್ಲ ಬಂದು ನಮ್ಮ ಚಿಕ್ಕ ಮಾವ್ರದ್ದು, ದೊಡ್ಡ ಮಾವ್ರದ್ದು ಎಲ್ಲ ಇದೆ, ಅವರೇನು ನಟ್ಟಿಲ್ಲ. ಇನ್ನು ಸ್ವಲ್ಪ ಮೇಲೆ ಬಂದರೆ ಇದು ಕೂಡ ನಮ್ಮದೇ. ಇದು ಕುರಿಗೆ ಅಂಥೇಳಿ ಅವಾಗೆ ಕೊರೋನಾ ಬಂದಾಗ ನಟ್ಟಿದ್ದು ಬೇವಿನ ಗಿಡ ಅಂಥೇಳಿ, ಅದು ಫಾರಮ್ದು ಬರುತ್ತಲ್ವ, ಅದು ನಟ್ಟಿದ್ದೀವಿ. ಇನ್ನು ನಮ್ಮ ಮಾವ ಅವರು ಕೂಡ ಸಿಟಿಗೆ ಹೋಗಿ ಬಂದರು, ರಾಗಿ ಮಿಷನ್ಗೆ ಹಾಕ್ಕೊಬಂದು. ಇನ್ನು ಎಲ್ಲರೂ ಹೋಗ್ತಾಯಿದ್ದೀವಿ ತೋಟದ ಹತ್ರ, ಅಂದರೆ ಮಾವಿನ ತೋಪ ಹತ್ರ. ಇದು ಬೇರೆ ದೂರ ಇದೆ, 5-6 ಗಂಟೆ ಆಗಿಬಿಟ್ಟಿತ್ತು ಹೋಗೋಷ್ಟರೊಳಗಡೆ. ಇಲ್ಲಿ ಬಂದು ನೋಡಿ ಜೋಳ ಹಾಕ್ಕೊಂಡಿದ್ದಾರೆ, ಕುರಿಗಂತಲೇ ಹಾಕಿರೋದು. ನೋಡಿ ತುಂಬ ಕತ್ಲಾಗಿಬಿಟ್ಟಿತ್ತು. ತೋಪೊಳಗಡೆ ಹೋಗೋಕ್ಕೆ ತುಂಬಾ ಭಯ ಆಗುತ್ತೆ, ಏಕೆಂದರೆ ಕತ್ಲಾಗ್ಬಿಟ್ರೆ ಇಲ್ಲಿ ಬೆಳಕೆ ಇರಲ್ಲ, ಅದಕ್ಕೋಸ್ಕರ. ಮಾವಿನಕಾಯಿ ನೋಡಿ ಸಿಕ್ಕಾಪಟ್ಟೆ ಇದ್ದಾವೆ, ಆಲ್ರೆಡಿ ಇವತ್ತು ಕಿತ್ತಿದ್ರಂತೆ, ನಮಗೂ ಗೊತ್ತಿರಲಿಲ್ಲ, ನಮ್ಮ ಮಾವ ಹೇಳ್ತಾಯಿದ್ರು.
ಕಿತ್ತಿದ್ದಾರೆ ಅಂತೇಳಿ. ಅವಾಗ ಹೋಗಿದ್ರೆ ಹಣ್ಣಾಗಿರೋದು ಕೊಡ್ತಾಯಿದ್ರು. ಇನ್ನು ಹೋಗೋಷ್ಟೊಳಗಡೆ ಒಂದು ಕೂಡ ಹಣ್ಣಾಗಿಲ್ಲ. ಸೊ ಕಾಯಿ ಕಿತ್ಕೊಂಡು ಬಂದ್ವಿ ಸ್ವಲ್ಪ. ನಮ್ಗೆ ಯಾವ್ಯಾವ ಬೇಕು ತೋತಾಪುರಿ ಮತ್ತು ಇದು ಬಂದು ಬೆಂಗಳೂರ. ನನಗೆ ಮಾವಿನಕಾಯಿ ಹೆಸರು ಗೊತ್ತಿಲ್ಲ ಅಷ್ಟೊಂದು. ಮಲ್ಲಿಕಾ ಎಲ್ಲ ಕೂಡ ಇದೆ. ಇದು ಬಂದು 1 kg ಬರುತ್ತೆ, ಅಷ್ಟು ದೊಡ್ಡದಾಗಿದೆ. ಇದಂತೂ ಸಿಕ್ಕಾಪಟ್ಟೆ ಸ್ವೀಟ್ ಇರುತ್ತೆ. ನನಗಂತೂ ಇದೇ ತುಂಬ ಇಷ್ಟ. ಇದು ತೆಲುಗಲ್ಲಿ ಗೊತ್ತು ಬೈಗನ್ಪಲ್ಲಿ ಅಂತೇಳಿ, ಕನ್ನಡದಲ್ಲಿ ನನಗೆ ಗೊತ್ತಿರಲಿಲ್ಲ. ಸೊ ಎಲ್ಲನೂ ಕಿತ್ಕೊಂಡು ಇನ್ನು ಬೆಳಗ್ಗೆ ಬೆಂಗಳೂರು ಬರ್ತಾ ಇದ್ದೀವಿ ಇಬ್ಬರು ಕೂಡ. ನಮ್ಮ ಅಮ್ಮನೂ ಕೂಡ ಬಂದರು. ಸೊ ಅವ್ರನ್ನೂ ಕೂಡ ಕರ್ಕೊಂಡು ಬಂದು ನಮ್ಮ ಅಣ್ಣವ್ರ ಹತ್ರ ಮನೆ ಹತ್ರ ಬಿಟ್ಬಿಟ್ಟು, ಅವರು ಬಂದು KR ಪುರಮಲ್ಲಿರೋದು, ನಾವು ಯಲಹಂಕದಲ್ಲಿರೋದಲ್ವ, ಹಾಗೆ ಬಿಟ್ಬಿಟ್ಟು ಬಂದ್ವಿ. ಇನ್ನು ಹೋಟೆಲ್ಗೆ ಹೋಗಿ ಟಿಫನ್ ತಗೊಂಡು ಬಂದ್ವಿ. ನಾನು ನೀರಿದೆಯಲ್ವ ಅಂಥೇಳಿ ನೋಡ್ತಾ ಇದ್ದೀನಿ ಸೊಂಪಲ್ಲಿ. ಸೊ ನೀರಿರಲಿಲ್ಲ. ಇನ್ನು ತಿಂದ್ಬಿಟ್ಟು ಟಾಮಿ ಕೂಡ ಮಲ್ಕೊಂಡಿದೆ ನೋಡಿ. ಅವರು ಕೆಲ್ಸಕ್ಕೆ ಹೋದರು. ಇನ್ನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.